ದೇಶದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಕಾರವಾರ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಬೃಹತ್ ಬೈಕ್ ಜಾಥಾ ಆಯೋಜಿಸಲಾಗಿದ್ದು, ನಗರ ಹಾಗೂ ಗ್ರಾಮೀಣ ಪ್ರದೇಶದಿಂದ ನೂರಾರು ಯುವಕರು ಬೈಕ್ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಸಂಪೂರ್ಣ ಜಾಥಾ ಭಾರತ ಧ್ವಜದಿಂದ ಕಂಗೊಳಿಸುತ್ತಿದ್ದು, ಭಾರತ ಮಾತಾ ಕಿ ಜೈ ಘೋಷಣೆಗೆ ಸಾರ್ವಜನಿಕರಿಂದ ಭಾರೀ ಪ್ರಶಂಸೆ ವ್ಯಕ್ತವಾಯಿತು. ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಆಯೋಜಿಸಲಾಗಿದ್ದ ಈ ಜಾಥಾ ನಗರ ಯುವ ಮೋರ್ಚಾ ಅಧ್ಯಕ್ಷ ಶುಭಂ ಕಳಸ ಹಾಗೂ ಗ್ರಾಮೀಣ ಯುವ ಮೋರ್ಚಾ ಅಧ್ಯಕ್ಷ ಪ್ರಣವ್ ರಾಣೆ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಜಾಥಾವನ್ನ ಬಿಜೆಪಿ ನಗರ ಹಾಗೂ ಗ್ರಾಮೀಣ ಮಂಡಲದ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್ ಹಾಗೂ ಸುಭಾಷ್ ಗುನುಗಿ ಚಾಲನೆ ನೀಡಿದರು. ಕಾರವಾರ ನಗರದ ಮಿತ್ರ ಸಮಾಜದಿಂದ ಹೊರಟ ಜಾಥಾ ನಗರದ ವಿವಿಧ ಮಾರ್ಗದಲ್ಲಿ ಚಲಿಸಿ ಗ್ರಾಮೀಣ ಭಾಗದ ಶೇಜವಾಡ್, ಶಿರ್ವಾಡ್, ಕಡವಾಡದಿಂದ ಮರಳಿ ಸುಂಕೇರಿ ಮಾರ್ಗವಾಗಿ ನಗರಸಭೆಯ ಉದ್ಯಾನವನದಲ್ಲಿರುವ ಮಹಾತ್ಮ ಗಾಂಧೀಜಿಯವರ ವೀರ ಯೋಧ ಹೆಂಜಾ ನಾಯ್ಕರ ಹಾಗೂ ಛತ್ರಪತಿ ಶಿವಾಜಿಯ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರೊಂದಿಗೆ ಮುಕ್ತಾಯವಾಯಿತು. ಜಾಥಾದಲ್ಲಿ ನಗರಸಭೆ ಅಧ್ಯಕ್ಷ ನಿತಿನ್ ಪಿಕಳೆ, ಯುವ ಮೋರ್ಚಾ ನಗರ ಹಾಗೂ ಗ್ರಾಮೀಣ ಮಂಡಲದ ಸದಸ್ಯ ಪರಭತ್ ನಾಯ್ಕ್, ನಾಗರಾಜ್ ದುರ್ಗೇಕರ್, ಅಮಿತ್ ನಾಯ್ಕ್, ನಿಕೇತ್ ಮಾಜಾಳಿಕರ್, ಪುನೀತ್ ಸುದೇಶ್, ನವೀನ್ ಸಂದೇಶ್, ದರ್ಶನ್ ಮಾಜಾಳಿಕರ್, ಕಿಶನ್ ಕಾಂಬ್ಳೆ ಸೇರಿದಂತೆ ಸ್ಟಾರ್ ಚಾಯ್ಸ್ ನೃತ್ಯ ಶಾಲೆಯ ರಾಜನ್ ಬಾನಾವಳಿಕರ್ ತಂಡ ಸೇರಿದಂತೆ ಇನ್ನು ಹಲವಾರು ಯುವಕ ಮಂಡಳಿಯವರು, ಮಾರುಕಟ್ಟೆ ವ್ಯಾಪಾರಸ್ಥರು ಸೇರಿದಂತೆ ಪಕ್ಷದ ನಗರ ಹಾಗೂ ಗ್ರಾಮೀಣ ಮಂಡಲ ಪದಾಧಿಕಾರಿಗಳು, ಕಾರ್ಯಕರ್ತರು, ದೇಶ ಪ್ರೇಮಿಗಳು ಉಪಸ್ಥಿತರಿದ್ದರು. ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನವನ್ನು ಆಚರಿಸಲಾಯಿತು. ರುದ್ರಪಾದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಮಾತನಾಡಿ, ಕಾಲಕಾಲಕ್ಕೆ ಜಂತು ನಿವಾರಣಾ ಮಾತ್ರೆಯನ್ನ ಸೇವಿಸೋದ್ರಿಂದ ಜಂತುವಿನಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮವನ್ನ ತಪ್ಪಿಸಬಹುದು ಎಂದರು. ಮಕ್ಕಳ ಮತ್ತು ದೊಡ್ಡವರಲ್ಲಿ ಜಂತು ಹೆಚ್ಚಾದ್ರೆ ಆಗುವ ಪರಿಣಾಮ, ನಿಯಂತ್ರಣಕ್ಕೆ ಕ್ರಮಗಳ ಕುರಿತು ಸವಿವರವಾಗಿ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಕ ಮಹಾಂತೇಶ್ ಹೂಗಾರ್, ಹಿರಿಯ ಆರೋಗ್ಯ ಸಹಾಯಕಿ ಜಯಶ್ರೀ ನಾಯಕ್, ಎಎನ್ಎಂಗಳಾದ ಶ್ಯಾಮಲಾ ನಾಯ್ಕ್, ಸುಧಾ ನಾಯ್ಕ್, ಆರೋಗ್ಯ ಕೇಂದ್ರದ ಸಿಬ್ಬಂದಿ, ಶಾಲಾ ಮುಖ್ಯೋಧ್ಯಾಪಕರು ಮತ್ತು ಶಿಕ್ಷಕ ವೃಂದ, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಊರ ನಾಗರಿಕರು ಉಪಸ್ಥಿತರಿದ್ದರು. ಶಾಲಾ ವಿದ್ಯಾರ್ಥಿಗಳು ಮತ್ತು ಅರ್ಹ ಚಿಕ್ಕ ಮಕ್ಕಳಿಗೆ ಜಂತು ನಿವಾರಣಾ ಮಾತ್ರೆಯನ್ನ ನೀಡಲಾಯಿತು. ಇದರಂತೆ ವಿವಿಧ ಸರ್ಕಾರಿ ಶಾಲೆ, ಅಂಗನವಾಡಿಗಳಲ್ಲಿ ತಿಳುವಳಿಕೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಹಳೆ ದಾಂಡೇಲಿಯಲ್ಲಿ 4 ಮನೆಗಳು ಸುಟ್ಟು ಅಗ್ನಿಗಾಹುತಿಯಾದ ಸ್ಥಳಕ್ಕೆ ಶುಕ್ರವಾರ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಭೇಟಿ ನೀಡಿ ನೊಂದ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಪ್ರತಿಯೊಂದು ಮನೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ದೇಶಪಾಂಡೆಯವರು ಆಗಿರುವ ಅವಘಡದ ಬಗ್ಗೆ ಕುಟುಂಬಸ್ಥರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ನಡೆದಿರುವ ದುರಂತದ ಬಗ್ಗೆ ಖೇದ ವ್ಯಕ್ತಪಡಿಸಿದ ಅವರು, ಸಕಾಲದಲ್ಲಿ ಕರ್ತವ್ಯ ಪ್ರಜ್ಞೆ ಮೆರೆದ ಅಧಿಕಾರಿಗಳು, ಪೊಲೀಸರು, ಅಗ್ನಿಶಾಮಕ ದಳದವರನ್ನ ಹಾಗೂ ಸಮಯ ಪ್ರಜ್ಞೆ ತೋರಿದ ಸ್ಥಳೀಯ ಯುವಕರನ್ನ ಅಭಿನಂದಿಸಿದ್ರು. ಸ್ಥಳದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ಪೌರಾಯುಕ್ತ ರಾಜಾರಾಮ್ ಪವಾರ್, ಹೆಸ್ಕಾಂ ಕಾರ್ಯನಿರ್ವಾಹಕ ಸಹಾಯಕ ಅಭಿಯಂತರ ದೀಪಕ್ ನಾಯಕ್, ವಲಯಾರಣ್ಯಾಧಿಕಾರಿ ಕಲಶೆಟ್ಟಿ ಮುಂತಾದವರ ಜೊತೆ ಚರ್ಚೆ ನಡೆಸಿ ದುರಂತದಲ್ಲಿ ಹಾನಿಗೊಳಗಾದ ಕುಟುಂಬದವರಿಗೆ ಪರಿಹಾರ ಒದಗಿಸುವ ಬಗ್ಗೆ ಸಮಾಲೋಚನೆ ನಡೆಸಿದ್ರು. ಕಾನೂನಿನ ಇತಿಮಿತಿಯಲ್ಲಿ ಸಂತ್ರಸ್ತ ಕುಟುಂಬದವರಿಗೆ ಪರಿಹಾರ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವಂತೆಯೂ, ಮಾನವೀಯತೆಯ ದೃಷ್ಟಿಯಿಂದ ನೊಂದ ಕುಟುಂಬದವರಿಗೆ ಸಹಕಾರ ನೀಡುವಂತೆಯೂ ಅಧಿಕಾರಿಗಳಿಗೆ ಸೂಚಿಸಿದ್ರು. ನನಗೆ ಸಂಜೆ ಗೊತ್ತಾಯ್ತು, ಅವಾಗಿಂದ ಟಚ್ ನಮ್ಮ ಅಧಿಕಾರಿಗಳ ಟಚ್ ಇದ್ದೇನೆ ಮತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ. ಆ ಪ್ರಕಾರ ಇವೆಲ್ಲ ಗವರ್ಮೆಂಟ್ ಕ್ವಾರ್ಟರ್ಸ್ ಅಂತ ನಮ್ಮ ಗವರ್ಮೆಂಟ್ ಸ್ವಾಮಿ ಇತ್ತಲ್ಲ, ಇಲ್ಲಿ ಇರುವ ಮೋಸ್ಟ್ಲಿ ಇವರೆಲ್ಲ ರಿಟೈರ್ಡ್ ಎಂಪ್ಲಾಯೀಸ್, ರಿಟೈರ್ಡ್ ಎಂಪ್ಲಾಯೀಸ್ ಮಕ್ಕಳು. ಇವ್ರ ಪರಿಹಾರ ಕೊಡುವ ಬಗ್ಗೆ ಸ್ವಲ್ಪ ಸಹಾನುಭೂತಿಯನ್ನು ಪರೀಕ್ಷೆ ಮಾಡ್ಬೇಕಂತ ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿದ್ದಾರೆ ಇಲ್ಲಿ ಹೇಳಿದೆ. ಇದೇ ಸಂದರ್ಭದಲ್ಲಿ ಅಗ್ನಿ ದುರಂತಕ್ಕೆ ಒಳಗಾದ 4 ಕುಟುಂಬದವರಿಗೆ ತಲಾ 10,000 ರೂಪಾಯಿಗಳಂತೆ ಪರಿಹಾರ ಧನವನ್ನ ವಿತರಿಸಿದ್ರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್, ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಆರ್ ಹೆಗಡೆ, ಕಾರ್ಯದರ್ಶಿ ಎಸ್ಎಸ್ ಪೂಜಾರ್, ಜಿಲ್ಲಾ ವಕ್ತಾರ ಆರ್ಪಿ ನಾಯ್ಕ್, ನಗರಸಭಾ ಸದಸ್ಯರಾದ ಅನಿಲ್ ನಾಯ್ಕರ್, ಸುಧಾ ರಾಮಲಿಂಗ ಜಾಧವ್, ಮೋಹನ್ ಹಲ್ವಾಯಿ, ಯಾಸ್ಮಿನ್ ಕಿತ್ತೂರ್, ನಂದೀಶ್ ಮುಂಗರವಾಡಿ, ಪ್ರಮುಖರಾದ ಇಕ್ಬಾಲ್ ಶೇಖ್, ಕೀರ್ತಿ ಗಾಂವ್ಕರ್, ಬಶೀರ್ ಗಿರಿಯಾಳ, ದಾದಾಪೀರ್ ನದಿಮುಲ್ಲಾ ಮುಂತಾದವರು ಉಪಸ್ಥಿತರಿದ್ದರು. ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್,
stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 222 Mobile number 9740809295. For visit G8 Suman Lakshmi Enclave near Nagamangala Radalaya, Kajubag, Karwar.